ನಾನು ಪ್ರೊಫೆಸರ್ ಕೆ ಸದಾಶಿವ, ಮೈಸೂರು ವಿಶ್ವವಿದ್ಯಾಲಯದ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಇದೇ ವಿಶ್ವವಿದ್ಯಾಲಯದ ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಕಳೆದ 33 ವರ್ಷಗಳಿಂದ ಪ್ರಾಧ್ಯಾಪಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಈಗ ಕಳೆದ 3 ತಿಂಗಳುಗಳಿಂದ ಬಾಬು ಜಗಜೀವನ್ ರಾಮ್ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಈ ವರ್ಷ 2025-26 ಈ ಅಕಾಡೆಮಿಕ್ ವರ್ಷದಲ್ಲಿ ನಮ್ಮ ಕೇಂದ್ರದಲ್ಲಿ MA ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನುವಂಥ ಒಂದು ವಿಶೇಷವಾದಂತಹ ಒಂದು MA ಕೋರ್ಸನ್ನು ನಾವು ಇಂಟ್ರಡ್ಯೂಸ್ ಮಾಡಿದ್ದೇವೆ. ಅದಕ್ಕೆ ಮೊದಲು ಮೈಸೂರು ವಿಶ್ವವಿದ್ಯಾಲಯದಲ್ಲಿರುವಂತಹ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡೋದಕ್ಕೆ ನಾನು ಬಯಸ್ತೇನೆ. ಇಡೀ ಭಾರತ ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ರವರನ್ನು ಕುರಿತಂತಹ ಮೊಟ್ಟ ಮೊದಲ ಒಂದು ಅಧ್ಯಯನ ಪೀಠ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 1999ರಲ್ಲಿ ಸ್ಥಾಪನೆ ಆಯಿತು. ಕಳೆದ 25 ವರ್ಷಗಳಿಂದ ಬಾಬು ಜಗಜೀವನ್ ರಾಮ್ ಅಧ್ಯಯನ ಪೀಠ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗೆಯೇ 2010ರಲ್ಲಿ ಈ ಬಾಬು ಜಗಜೀವನ್ ರಾಮ್ ಅಧ್ಯಯನ ಪೀಠವನ್ನು ಬಾಬು ಜಗಜೀವನ್ ರಾಮ್ ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ಸೆಂಟರ್ ಅನ್ನುವಂತಹ ಒಂದು ಪ್ರತ್ಯೇಕವಾದಂಥ ವಿಭಾಗವನ್ನಾಗಿ ಮಾಡಿ ಮೈಸೂರು ವಿಶ್ವವಿದ್ಯಾಲಯ ಒಂದು ಪ್ರತ್ಯೇಕ ಕಟ್ಟಡ ಮತ್ತಿತರ ಎಲ್ಲ ಸೌಲಭ್ಯಗಳನ್ನು ಒದಗಿಸಿತ್ತು. ಈ ಎಲ್ಲ ಸೌಲಭ್ಯಗಳನ್ನು ನಾವು ಬಳಸಿಕೊಂಡು ಒಂದು MA ಕೋರ್ಸನ್ನು ಆರಂಭಿಸಬೇಕು ಅನ್ನುವಂಥದ್ದು ನಮ್ಮ ವಿಭಾಗದ ಮಹದಿಚ್ಛೆ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ವರ್ಷ 2025-26ರಲ್ಲಿ MA ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು MA ಕೋರ್ಸನ್ನು ಆರಂಭಿಸಿದ್ದೇವೆ. ಇದರ ವಿಶೇಷ ಅಂತಂದರೆ ಇಡೀ ಭಾರತ ದೇಶದಲ್ಲಿ ಈ ಒಂದು MA ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ಕೋರ್ಸು ನಮ್ಮಲ್ಲಿ ಮಾತ್ರ ಆರಂಭ ಆಗಿರೋದು. ಇದು ಒಟ್ಟು 4 ಸೆಮಿಸ್ಟರ್ಗಳಿರುತ್ತೆ. ಈ ಒಂದು ಮಾಸ್ಟರ್ಸ್ ಕೋರ್ಸ್ಗೆ BA, BSc, BCom, ಇಂಜಿನಿಯರಿಂಗ್, ಮೆಡಿಕಲ್ ಈ ಥರ ಯಾವುದೇ ಕೋರ್ಸ್ ಮಾಡಿಕೊಂಡಿದ್ರೂ ಸಹ, ಡಿಗ್ರಿಯನ್ನು ಯಾವುದನ್ನೇ ಮಾಡಿಕೊಂಡಿದ್ರೂ ಅಂತಹ ವಿದ್ಯಾರ್ಥಿಗಳು ಈ MA ಕೋರ್ಸನ್ನು ಮಾಡ್ಬೋದು. ತಮಗೆಲ್ಲ ಗೊತ್ತಿದ್ದ ಹಾಗೆ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನೋಂಥದ್ದು ಇಡೀ ಪ್ರಪಂಚದಾದ್ಯಂತ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ಇದಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಹೋರಾಟಗಳು, ಚಿಂತನೆಗಳು ನಡೀತಾ ಇರೋದನ್ನು ನಾವು ಕಾಣ್ಬೋದು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣವನ್ನು ಜಾರಿಗೊಳಿಸೋದಕ್ಕೋಸ್ಕರ ಭಾರತದ ಕೇಂದ್ರ ಸರ್ಕಾರ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ಸಚಿವಾಲಯವನ್ನೇ ರೂಪಿಸಿ ಇಡೀ ಭಾರತ ದೇಶದ ಜನರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕಾಗಿ ಪ್ರಯತ್ನ ಮಾಡ್ತಿರೋದನ್ನು ನಾವು ಕಾಣ್ಬೋದು. ಹಾಗೆಯೇ ಕರ್ನಾಟಕ ಸರ್ಕಾರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನುವಂತಹ ಒಂದು ಇಲಾಖೆಯ ಮೂಲಕ ಇದೇ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಕಾಲಕಾಲಕ್ಕೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಬಗ್ಗೆ ಸರ್ಕಾರಗಳು ಅನೇಕ ಬದಲಾವಣೆಗಳನ್ನು, ಕಾರ್ಯಯೋಜನೆಗಳನ್ನು ರೂಪಿಸ್ತಾ ಇರುತ್ತೆ. ಒಟ್ಟಾರೆ ಈ MA ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನುವಂತಹ ಈ ಒಂದು MA ಕೋರ್ಸ್ನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಅನ್ನುವಂತಹ ಪ್ರಕ್ರಿಯೆಗಳು ಇತಿಹಾಸದ ವಿವಿಧ ಕಾಲಘಟ್ಟಗಳಲ್ಲಿ, ಪ್ರಪಂಚದ ವಿವಿಧ ಖಂಡಗಳಲ್ಲಿ ಹೇಗೆ ಜಾರಿಗೆ ಬಂದವು,
ಮತ್ತು ಅವುಗಳನ್ನು ಹೇಗೆ ಅನುಷ್ಠಾನಕ್ಕೆ ತಂದು ಒಂದು ಸಮಾಜವನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹೇಗೆ ಪ್ರಯತ್ನವನ್ನು ಮಾಡಲಾಯಿತು ಅನ್ನುವಂಥದ್ದನ್ನು ಒಟ್ಟು 4 ಸೆಮಿಸ್ಟ್ರಲ್ಲಿ 20 ಪೇಪರ್ಗಳಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಇವತ್ತು ಈ ಒಂದು MA ಕೋರ್ಸನ್ನು ಮಾಡಿದ್ರೆ ಏನು ಅನುಕೂಲ? ಮೊದಲನೇದಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕಾಗಿ ಪ್ರಪಂಚದ ವಿವಿಧ ಭಾಗಗಳಲ್ಲಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ನಡೆಸಿದಂತಹ ಚಳುವಳಿಗಳನ್ನು ನಾವು ಅರ್ಥ ಮಾಡ್ಕೋಬೋದು. ಹಾಗೆಯೇ ಸಾಮಾಜಿಕ ನ್ಯಾಯ ಅನ್ನೋಂಥದ್ದು ಒಂದು ನಿಂತ ನೀರಲ್ಲ, ಅದು ಹರಿಯುತ್ತಿರುವಂತಹ ನದಿಯ ರೂಪದಲ್ಲಿ. ಸೊ ಹಾಗಾಗಿ ಕಾಲಕಾಲಕ್ಕೆ ಬದಲಾಗುವಂತಹ ಸಮಾಜದ ಬೇಡಿಕೆಗಳು, ಸಾಮಾಜಿಕ ನ್ಯಾಯಕ್ಕಾಗಿ ಬೇಡಿಕೆಗಳು ಏನು ಬರ್ತವೆ ಅವುಗಳನ್ನು ಸರ್ಕಾರ ಮತ್ತು ಸಮಾಜ ಅವುಗಳನ್ನು ಹೇಗೆ ಗುರುತಿಸಬೇಕು ಮತ್ತು ಅದನ್ನು ಹೇಗೆ ಜಾರಿಗೆ ತರಬೇಕು ಅನ್ನುವಂತಹ ಯೋಚನೆಗಳನ್ನು, ಚಿಂತನೆಗಳನ್ನು ಸಮಾಜ ಸದಾಕಾಲ ಜಾಗೃತವಾಗಿ ಇಟ್ಕೋಬೇಕಾಗತ್ತೆ. ಅಂತಹ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು MA ಕೋರ್ಸು ನೆರವಾಗುತ್ತೆ. ಹಾಗೆಯೇ ಈ MA ಕೋರ್ಸನ್ನು ಮಾಡಿದಂಥವ್ರು, ಪೂರೈಸಿದಂಥವರು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ನಡೆಸುವಂತಹ ಈ ಯೋಜನೆಗಳಲ್ಲಿ ಇವರು ಕಾರ್ಯನಿರ್ವಹಿಸ್ಬೋದು. ಹಾಗೆಯೇ ಇವರೇ NGO ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಸಮಾಜಕ್ಕೆ ಇವರು ಅನುಕೂಲ ಮಾಡಿಕೊಡ್ಬೋದು. ಸರ್ಕಾರಕ್ಕೆ ಸರ್ಕಾರದ ಯೋಜನೆಗಳನ್ನು ರೂಪಿಸೋದಕ್ಕೆ ಒಂದು ಸಿದ್ಧತೆಗಳನ್ನು ಅಥವಾ ಯೋಜನೆ ಹೇಗಿರಬೇಕು ಅಂತ ರೂಪುರೇಷೆಗಳನ್ನು ರೂಪಿಸ್ಬೋದು. ಹಾಗೆ NGOಗಳನ್ನು ತಾವೇ ಸ್ಥಾಪಿಸಿ ಸಮಾಜವನ್ನು ಮುನ್ನಡೆಸುವಂಥ ಒಂದು ಕಾರ್ಯವನ್ನು ಈ MA ಡಿಗ್ರಿ ಮಾಡುವಂಥವ್ರು ಮಾಡಬಹುದು. ನಾವು ಈ MA ಕೋರ್ಸ್ ವಿದ್ಯಾರ್ಥಿಗಳನ್ನು ಈ MA 20 ಪೇಪರ್ಗಳನ್ನು ನಾವು ಬೋಧಿಸೋದು ಅಷ್ಟೇ ಅಲ್ಲದೆ 2ನೇ ಸೆಮಿಸ್ಟ್ರಲ್ಲಿ ಸ್ಪೋಕನ್ ಇಂಗ್ಲೀಷ್, ಇವತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಭಾಳ ಅವಶ್ಯಕತೆ ಇದೆ. ಹಾಗಾಗಿ ಈ 2ನೇ ಸೆಮಿಸ್ಟ್ರಲ್ಲಿ 3 ತಿಂಗಳ ಒಂದು ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು ಅವರಿಗೆ ಇಂಗ್ಲೀಷ್ ಓದು ಬರಹ ಒಂದು ಸ್ಪಷ್ಟವಾಗಿ ಅವರು ಸಮಾಜದಲ್ಲಿ ಕಮ್ಯುನಿಕೇಟ್ ಮಾಡುವಂತಹ ಒಂದು ಸ್ಕಿಲ್ಲನ್ನು ಡೆವಲಪ್, ಭಾಷಾ ಒಂದು ಪ್ರಾವೀಣ್ಯತೆಯನ್ನು ಗಳಿಸೋದಕ್ಕೆ ನಾವು ನಮ್ಮ ಕೇಂದ್ರದ ವತಿಯಿಂದ ಈ ಸೌಲಭ್ಯಗಳನ್ನು ನಾವು ಮಾಡಿಕೊಡ್ತೇವೆ. ಹಾಗೆ ನಮ್ಮ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರದಲ್ಲಿ ಒಂದು ಪ್ರತ್ಯೇಕವಾದಂತಹ ಗ್ರಂಥಾಲಯದ ಕೊಠಡಿ ಇದೆ. ಗ್ರಂಥಾಲಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪುಸ್ತಕಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಹಾಗೆ ಬಾಬು ಜಗಜೀವನ್ ರಾಮ್, ದಲಿತ್ ಸ್ಟಡೀಸ್, ಇದೆಲ್ಲಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳು ನಮ್ಮಲ್ಲಿ ಸಾವಿರಾರು ಪುಸ್ತಕಗಳಿದ್ದಾವೆ. ಹಾಗೆಯೇ ವಿದ್ಯಾರ್ಥಿಗಳು ಈ MA ಕೋರ್ಸ್ ಮಾಡ್ತಾನೇ ಮಧ್ಯಾಹ್ನದ ನಂತರ ಇಂಗ್ಲೀಷ್ ಕಲಿಯೋದಕ್ಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಗೊಳ್ಳೋದಕ್ಕೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸನ್ನು ಸಹ ನಮ್ಮ ಈ 2 ವರ್ಷದ MA ಕೋರ್ಸ್ ಸಂದರ್ಭದಲ್ಲೇ ಇವರಿಗೆ ನಾವು ನೀಡೋದಕ್ಕೋಸ್ಕರ ಸಿದ್ಧತೆಗಳನ್ನು ನಾವು ಮಾಡ್ಕೊತಾ ಇದ್ದೇವೆ. ಹಾಗೆಯೇ ಕಂಪ್ಯೂಟರ್ ನಾಲೆಡ್ಜ್, ಕಂಪ್ಯೂಟರ್ನ ಬಳಸ್ಕೊಂಡು ಹೊಸ ಹೊಸ ಜ್ಞಾನವನ್ನು ಪಡೆಯೋದು ಹೇಗೆ, ಇವೆಲ್ಲವನ್ನು ಇಲ್ಲಿನ ವಿದ್ಯಾರ್ಥಿಗಳಿಗೆ ಕಲಿಸೋ ಮೂಲಕ ಒಂದು ಸಮಗ್ರವಾದಂಥ ಶಿಕ್ಷಣವನ್ನು ಮತ್ತು ಸಮಾಜದಲ್ಲಿ ಹೋಗಿ ಬದುಕೋದಕ್ಕೆ ಬೇಕಾಗುವಂತಹ ಶಿಕ್ಷಣವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರು ಸಿದ್ಧಗೊಂಡು ಅಲ್ಲಿ ಆಯ್ಕೆಗೆ ಆಗುವಂತಹ ಒಂದು ಕೌಶಲ್ಯವನ್ನು ಇಲ್ಲಿ ಅಭಿವೃದ್ಧಿಗೊಳಿಸೋದಕ್ಕೆ ನಮ್ಮ ಈ MA 2 ವರ್ಷಗಳ ಕೋರ್ಸ್ನಲ್ಲಿ ನಾವು ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದ್ದೇವೆ. ಇದನ್ನು ಹಂತ ಹಂತವಾಗಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಇವುಗಳ ಸಹಯೋಗ ಮತ್ತು ಅವುಗಳ ನೆರವಿನಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಣವನ್ನು ಕೊಡಿಸೋದು. ಹಾಗೆಯೇ ಇಲ್ಲಿ MA ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಆದ್ಯತೆಯ ಮೇಲೆ ಉದ್ಯೋಗಗಳನ್ನು ಕೊಡುವಂತಹ ಒಂದು ಬೇಡಿಕೆಗಳನ್ನು ಸಹ ನಾವು ಮೈಸೂರು ವಿಶ್ವವಿದ್ಯಾಲಯದ ವತಿಯಿಂದ ಅವರಿಗೆ ಮನವಿಗಳನ್ನು ಸಲ್ಲಿಸಿ ಈ ವಿದ್ಯಾರ್ಥಿಗಳಿಗೆ ಉದ್ಯೋಗಗಳನ್ನು ದೊರಕಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಡಿಗ್ರಿಗಳನ್ನು, ಅದು BA ಆಗಿರ್ಬೋದು, BSc, BCom, ಎಂಜಿನಿಯರಿಂಗ್, ಮೆಡಿಕಲ್, ಯಾವುದೇ ಒಂದು ಡಿಗ್ರಿ ಮಾಡಿಕೊಂಡಿರೋರು ಸಹ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಈ ಕೇಂದ್ರವನ್ನು ಬಳಸಿಕೊಂಡು ನಿಮ್ಮ ಕೌಶಲ್ಯಗಳನ್ನು, ಇಂಗ್ಲೀಷ್ ಸ್ಕಿಲ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇವನ್ನೆಲ್ಲ ಅಭಿವೃದ್ಧಿಗೊಳಿಸ್ಕೊಂಡು ನೀವು ಸಮಾಜದಲ್ಲಿ ಯಶಸ್ವಿಯಾದಂಥ ಪ್ರಜೆಗಳಾಗಿ, ಸತ್ಪ್ರಜೆಗಳಾಗಿ ರೂಪುಗೊಳಿಸುವಂತಹ ಒಂದು ಕೆಲಸವನ್ನು ನಮ್ಮ ಕೇಂದ್ರದ ವತಿಯಿಂದ ಮಾಡ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ಆಸಕ್ತರಾಗಿ
ಈ ಒಂದು ME ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಈ ಕೋರ್ಸನ್ನು ತಾವೆಲ್ಲ ಆಯ್ಕೆ ಮಾಡಿಕೊಂಡು ಈ ಕೋರ್ಸನ್ನು ಬೆಳೆಸ್ತಾ ನಾವು ನೀವೆಲ್ಲ ಒಗ್ಗೂಡಿ ಬೆಳೆಯೋಣ ಅಂತ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಬಾಬು ಜಗಜೀವನ್ ರಾಮ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರಕ್ಕೆ ತಮ್ಮೆಲ್ಲರನ್ನ ಆಹ್ವಾನಿಸ್ತೇನೆ. ನಮಸ್ಕಾರ. ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಈಗಾಗಲೇ 25 ವರ್ಷಗಳ ಸುದೀರ್ಘವಾದ ನಡಿಗೆಯಿಂದ ಬಂದಿರುವಂಥ ಒಂದು ಕೇಂದ್ರ. ಇದು ಬಾಬು ಜಗಜೀವನ್ ರಾಮ್ ಪೀಠ ಆಗಿ 2000 ಇಸ್ವಿನಲ್ಲಿ ಇದು ನಿರ್ಮಾಣ ಆಯಿತು. ಇದಕ್ಕೆ ಸಾಕಷ್ಟು ಜನ ಹಿರಿಯರು ತಮ್ಮ ಒಂದು ಕೊಡುಗೆಯನ್ನು ಕೊಟ್ಟು ಇವತ್ತು ಕೇಂದ್ರ ಸ್ವತಂತ್ರ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಗಿ ಇವತ್ತು ರೂಪುಗೊಂಡಿದೆ. ಈ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಈಗಾಗಲೇ ಬಾಬು ಜಗಜೀವನ್ ರಾಮ್ ಅವರನ್ನು ಕುರಿತಂತೆ ಒಂದು PG ಡಿಪ್ಲೊಮೊ ಕೂಡ ಈಗಾಗಲೇ ನಡೆದಿತ್ತು. ಹಾಗೆಯೇ ಮುಕ್ತ ಐಚ್ಛಿಕ ವಿಷಯಗಳಂದಿತ್ತು. ಇದರ ನಡುವೆ ಈಗ ಹೊಸದಾಗಿ ಮೈಸೂರು ವಿಶ್ವವಿದ್ಯಾಲಯದ ನಮ್ಮ ಒಂದು ಕೇಂದ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಅಂದರೆ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನೋದನ್ನು ಒಂದು MA ಕೋರ್ಸ್ ಆಗಿ ಇಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಈ ಕೋರ್ಸನ್ನು ಈಗ ನಾವು 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಅರ್ಜಿ ಆಹ್ವಾನ ಮಾಡಿದ ಸಂದರ್ಭದಲ್ಲಿ ಈಗಾಗಲೇ 21 ವಿದ್ಯಾರ್ಥಿಗಳಿಗಾಗಲೇ ನಮ್ಮ ಕೇಂದ್ರದಲ್ಲಿ ದಾಖಲಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಈ ವಿಷಯ ಏನಿದೆ ಅತ್ಯಂತ ಒಂದು ಮಹತ್ವಪೂರ್ಣವಾದಂಥ ವಿಷಯ ಅನ್ನೋದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಸಾಮಾಜಿಕ ನ್ಯಾಯ ಅನ್ನೋದೊಂದು ವಿಶ್ವವ್ಯಾಪಿಯಾದಂಥ ಒಂದು ವಿಚಾರ. ಅಂದರೆ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ವಿಶ್ವವ್ಯಾಪಿಯಾಗಿ ಚಿಂತನೆಯನ್ನು ನಡೀತಿರುವಂಥ ಸಂದರ್ಭದಲ್ಲಿ 100 ವರ್ಷಗಳನ್ನು ದಾಟಿದ ಮೈಸೂರು ವಿಶ್ವವಿದ್ಯಾನಿಲಯ ಇವತ್ತು ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಈ ಪತ್ರಿಕೆಯನ್ನು ಒಂದು ಸಬ್ಜೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ತಾರಿಂದ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ರೀತಿಯಲ್ಲಿ ಸಹಕಾರಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ಯಾಕೆಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಅಂತೇಳಿ ಕೇಂದ್ರದ ಸಚಿವಾಲಯ ಕೂಡ ಇದೆ. ಮತ್ತು ಆ ಸಚಿವಾಲಯದ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂಥ ಒಂದು ಜ್ಞಾನವನ್ನು ಸಂಪಾದಿಸೋದಕ್ಕೆ ಈ ಒಂದು ಸಬ್ಜೆಕ್ಟು ತುಂಬ ಉಪಕಾರಿಯಾಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳು IAS, KAS ಮತ್ತು ಒಂದು UPSC ಎಕ್ಸಾಮಿನೇಷನ್ ತಗೊಳ್ಳೋವಂಥ ವಿದ್ಯಾರ್ಥಿಗಳಿಗೆ ಈ ಸಬ್ಜೆಕ್ಟ್ ಮುಖಾಂತರ ವಿವಿಧ ವಿಚಾರಗಳನ್ನ ಯಾವ ರೀತಿ ನಾವು ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಇದು ಸಹಕಾರಿಯಾಗಿ ಕೂಡ ನಿಲ್ಲುತ್ತೆ. ಮತ್ತು ಈ ವಿಷಯವನ್ನು ಬೋಧನೆ ಮಾಡೋದ್ರ ಜೊತೆಯಲ್ಲಿ ಇಲ್ಲಿ ನಮ್ಮಲ್ಲೇ ಅನೇಕ ರೀತಿಯ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವಿಲ್ಲಿ ಬಳಸ್ಕೊಳ್ಳೋದಕ್ಕೆ ನಮ್ಮ ಕೇಂದ್ರದ ನಿರ್ದೇಶಕರಾದಂಥ ಪ್ರೊಫೆಸರ್ K. ಸದಾಶಿವ ಅವರು ಕೂಡ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಒಂದು ವಿಚಾರ ಮಂಥನವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ದೊಡ್ಡ ಪ್ರಾಧ್ಯಾಪಕರ ಜೊತೆಯಲ್ಲಿ ಮತ್ತು ವಿವಿಧ ವಿಶ್ವವಿದ್ಯಾಲಯಗಳ ಸಂಪನ್ಮೂಲ ವ್ಯಕ್ತಿಗಳ ಜೊತೆಯಲ್ಲಿ ಅವರು ಸಂಪರ್ಕವನ್ನು ಸಾಧಿಸಿ ಈ ವಿಚಾರವನ್ನು ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಸಮರ್ಪಕವಾಗಿ ಮುಡಿಸೋದಕ್ಕೆ ಏನೇನು ಮಾಡ್ಬೋದು, ಮತ್ತು ಇವತ್ತು ವಿಚಾರ ಸಂಕಿರಣ ಇರ್ಬೋದು, ಮತ್ತು ಕಾರ್ಯಾಗಾರಗಳಿರ್ಬೋದು, ಹಾಗೆಯೇ ಆನ್ಲೈನ್ನಲ್ಲಿ ವಿದ್ಯಾರ್ಥಿಗಳಿಗೆ ಈ ವಿಚಾರವನ್ನು ಬೋಧಿಸೋದಕ್ಕೆ ಇರುವಂಥ ಮಾರ್ಗಗಳಿರ್ಬೋದು, ಮತ್ತು ವಿದ್ಯಾರ್ಥಿಗಳಲ್ಲೇ ಆಂತರಿಕವಾಗಿ ಅವ್ರನ್ನ ಪ್ರಬುದ್ಧರಾಗಿ ಚಿಂತನೆ ಮಾಡುವಂಥ ದಿಕ್ಕಲ್ಲಿ ಏನೇನು ನಾವು ಆಲೋಚನೆಗಳನ್ನ ಮಾಡ್ಬೋದು ಅನ್ನೋದನ್ನ ಈಗಾಗಲೇ ಕೇಂದ್ರದ ನಾವೆಲ್ಲ ಸಿಬ್ಬಂದಿಗಳನ್ನ ಕೂಡಿಸ್ಕೊಂಡು ಚರ್ಚೆಯನ್ನು ಮಾಡಿದ್ದಾರೆ. ಅದರಿಂದ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಈ ವಿಚಾರವನ್ನು ನಾವೇನು ಇದುವರೆಗೂ ಈ 2010ರಲ್ಲಿ ಈ UGCಯ ಪ್ಲ್ಯಾನಲ್ಲಿ ಏನಿಲ್ಲಿ ಬಂದಿದೆ, ಈಗ ನಾವೆಲ್ಲ ರಿಸರ್ಚ್ ಆಫೀಸರಾಗಿ ನಾನಿಲ್ಲಿ ಆಯ್ಕೆಯಾಗಿ ಬಂದಿದ್ದೇನೆ. ಆ ನಂತರದಲ್ಲಿ ಸಾಕಷ್ಟು ಪುಸ್ತಕಗಳು ಈಗ ನಮ್ಮ ಕೇಂದ್ರದಿಂದ ಈಗಾಗಲೇ ಬಂದಿದೆ. ಮತ್ತು ಮುಂದೆನೂ ಕೂಡ ಸಾಕಷ್ಟು ವಿಚಾರಗಳು ಈ ಸಾಮಾಜಿಕ ನ್ಯಾಯದ ಕುರಿತಂತೆ ಕೆಲಸ ಮಾಡಿದಂಥ ಅನೇಕ ಮಹನೀಯರುಗಳ ವಿಚಾರಗಳು ಕೂಡ ಬರುವಂಥ ಸಂದರ್ಭದ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರಕ್ಕೆ ಇದೊಂದು ವಿಶೇಷವಾದ ಮೈಲಿಗಲ್ಲಾಗಿ ಕೂಡ ಮಾರ್ಪಡೋದ್ರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ ಈ ಒಂದು ವಿಷಯವನ್ನು ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಇದನ್ನು ಎಲ್ಲ ಅಧ್ಯಯನದ ಮೂಲಗಳಿಂದ ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈಗ ಅಧ್ಯಯನಕ್ಕೆ ಈಗ ಏನು ಅಡ್ಮಿಷನ್ ಆಗಿದ್ದಾರೆ ಅದರಲ್ಲಿ ಅಡ್ವೊಕೇಟ್ಸ್ಗಳಿದ್ದಾರೆ, ಹಾಗೆಯೇ ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದಂಥ ವಿದ್ಯಾರ್ಥಿಗಳಿದ್ದಾರೆ, ಹಾಗೆಯೇ ಅನೇಕ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಈ ವಿಷಯವನ್ನು ಈಗಾಗಲೇ ಈಗ ಒಂದು 10 ದಿನಗಳ ಹಿಂದಿನಿಂದ ಈ ತರಗತಿಗಳಲ್ಲಿ ಅವರು ಕೇಳ್ತಾ ಇರುವಂಥ ವಿಚಾರಗಳು ಮತ್ತು ಅವರು ಪ್ರಶ್ನೆ ಮಾಡಿದಂಥ ವಿಧಾನಗಳು ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯನ್ನು ಕೊಡ್ತಾ ಇದೆ. ಅದರಿಂದ ಇಂಥ ಸಂದರ್ಭದಲ್ಲಿ ಈ ಕೋರ್ಸ್ಗೆ ಈಗ ನಾಳೆ ಕಡೆಯ ದಿನಾಂಕ ಇದೆ. ಈ ಅಡ್ಮಿಷನ್ ಆಗ್ತಾ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ಆಸಕ್ತಿಯಿಂದ ಬರ್ತಾಯಿದೆ. ಮುಂದಿನ ದಿನಗಳಲ್ಲಿ ಈ ಸಬ್ಜೆಕ್ಟ್ಗೆ ಇನ್ನಷ್ಟು ಮಾನ್ಯತೆಯನ್ನು ಪಡ್ಕೊಂಡು ಅದು ಎಲ್ಲರನ್ನ ಸೆಳೆಯುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ನನ್ನನ್ನು ಈ ಸಂದರ್ಭದಲ್ಲಿ ಈ ವಿಚಾರನ ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ
ನಮ್ಮ ವೇಣು ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತು ಹೋಗ್ತೇನೆ. ನನ್ನ ಹೆಸರು ಮಹಾಂತಪ್ಪ ಅಂತ ಹೇಳಿ, ನಾನೊಬ್ಬ ರಿಸರ್ಚ್ ಸ್ಕಾಲರ್ ಸ್ಟೂಡೆಂಟು. ಬಾಬು ಜಗಜೀವನ್ ರಾಮ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಡಿಪಾರ್ಟ್ಮೆಂಟಲ್ಲಿ ಈ ವರ್ಷದಿಂದ MA ತರಗತಿಗಳು ಪ್ರಾರಂಭವಾಗಿದ್ದು, ಈ ಒಂದು ವಿಸ್ತರಣಾ ಕೇಂದ್ರದಲ್ಲಿ ಅಥವಾ ಈ ಒಂದು ಕೇಂದ್ರ ವತಿಯಿಂದ MA ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸುಸಜ್ಜಿತವಾದಂತಹ ಗ್ರಂಥಾಲಯ ಆಗಿರ್ಬೋದು, ರಿಸರ್ಚ್ ಪರ್ಸನ್ಗಳಾಗಿರ್ಬೋದು, ಇಲ್ಲಿನ ಪ್ರಾಧ್ಯಾಪಕರಾಗಿರ್ಬೋದು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಮೂಲಭೂತ ಸೌಕರ್ಯಗಳು ಎಲ್ಲವೂ ಸಹ ಒದಗಿಸಲಾಗಿದ್ದು, ವಿದ್ಯಾರ್ಥಿಗಳು ಈ ಒಂದು ಕೇಂದ್ರದಲ್ಲಿ MA ತರಗತಿಗೆ ಪ್ರವೇಶಾತಿಯನ್ನು ಪಡೆದು ಅತ್ಯುತ್ತಮವಾಗಿ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಇವತ್ತಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕತೆ ಎನ್ನುವಂಥದ್ದನ್ನು ಏನಿದೆ ಹಾಗೂ MA ತರಗತಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳೇನಿದ್ದಾವೆ ಪ್ರಾಧ್ಯಾಪಕರಿಂದ ಹಾಗೂ ಅತಿಥಿ ಉಪನ್ಯಾಸಕರಾಗಿರ್ಬೋದು, ರಿಸರ್ಚ್ ಪರ್ಸನ್ಗಳಾಗಿರ್ಬೋದು, ಅವರು ಸಹ ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸುವಂಥದ್ದಾಗಿರ್ಬೋದು ಹಾಗೂ ಜ್ಞಾನವನ್ನು ಬೆಳೆಸುವಂತಹ ಕೆಲಸಗಳನ್ನ ಈ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗ್ತಿದೆ. ಹಾಗೆ ಈ ಒಂದು ಕೇಂದ್ರದ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಸದಾಶಿವ ಸರ್ ಅವರು ಪ್ರತಿ ಒಂದು ಬಾರಿನೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಉಪನ್ಯಾಸ ಕಾರ್ಯಕ್ರಮಗಳಾಗಿರ್ಬೋದು, ವಿವಿಧ ವಿಷಯಗಳ ಕುರಿತು ಚರ್ಚಾ ವಿಷಯಗಳನ್ನಾಗಿರ್ಬೋದು, ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ರಿಸರ್ಚ್ ಪರ್ಸನ್ಗಳನ್ನ ಕರೆಸಿ ಉಪನ್ಯಾಸಗಳನ್ನು ನಡೆಸುವಂಥದ್ದಾಗಿರ್ಬೋದು ಹಾಗೂ ಅವಶ್ಯಕತೆ ಇರುವಂತಹ ವಿಷಯಗಳನ್ನು ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂಥದ್ದಾಗಿರ್ಬೋದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ರಿಸರ್ಚ್ಗೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಾಗೂ ಬಾಬು ಜಗಜೀವರಾಮ್ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ವಿದ್ಯಾರ್ಥಿಗಳಿಗೆ ಕಲಿಯುವಂಥದ್ದು ಏನಂದರೆ ತಮ್ಮ MAಯ ವಿಷಯಗಳನ್ನು ಅರಿತುಕೊಳ್ಳುವುದರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ರಾಷ್ಟ್ರ ನಾಯಕರುಗಳು ಏನೇನು ಮಾಡಿದ್ರು, ಏನೇನು ಹೋರಾಟಗಳನ್ನು ಮಾಡಿದ್ರು, ಅವರ ಜೀವನ ಚರಿತ್ರೆಗಳೇನು ಎನ್ನುವಂಥದ್ದನ್ನು ಸವಿವರವಾಗಿ ಇಲ್ಲಿ ಅಧ್ಯಯನವನ್ನು ಮಾಡಬಹುದು. ಹಾಗೂ ಈ ಒಂದು ಕೇಂದ್ರದ ವತಿಯಿಂದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಅನುಕೂಲತೆಗಳನ್ನುಳ್ಳಂಥ ಸುಸಜ್ಜಿತವಾದಂಥ ಗ್ರಂಥಾಲಯವನ್ನು ಒಳಗೊಂಡಿದೆ. ನಮಸ್ಕಾರ. ನಾನು ಡಾಕ್ಟರ್ ಬಾಬು ಜಗಜೀವನ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ 2009ರಿಂದನೂ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂಸ್ಥೆಯಲ್ಲಿ ನಾವು ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ, ಸಂಶೋಧನೆಗೆ ಸಂಬಂಧಪಟ್ಟಾಗೆ, ಹಾಗೆ ವಿಸ್ತರಣಾ ಕಾರ್ಯಕ್ರಮಗಳನ್ನ ಈಗಾಗಲೇ 2008ರಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಪ್ರಸಕ್ತ ವರ್ಷದಿಂದ MA ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನೋ ಅಂತ ಒಂದು ಕೋರ್ಸನ್ನು ಹೊಸದಾಗಿ ಶುರು ಮಾಡಿದ್ದೀವಿ. ಇದಕ್ಕೆ ಈಗಾಗಲೇ ಭಾಳ ಜನ ವಿದ್ಯಾರ್ಥಿಗಳು ಭಾಳ ಆಸಕ್ತಿ ತೋರಿಸಿ ಈಗಾಗಲೇ ಸುಮಾರು ಒಂದು 20 ಜನಕ್ಕೂ ಜಾಸ್ತಿಯಾಗಿ ಬಂದು ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಇನ್ನೂ ಕೂಡ ಬರ್ತೀನಿ ಅನ್ನೋರು ಭಾಳ ಜನ ಫೋನ್ ಮಾಡ್ತಾಯಿದ್ದಾರೆ. ಆದರೆ ಇದು ಈಗಾಗಲೇ ಅವಧಿ ಮುಗಿತಾ ಬಂದಿರೋದ್ರಿಂದ ನಮಗೆ ಈ ಸರಿ ಇನ್ನೊಂದು ನಾಳೆವರೆಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತೀವಿ. ನಂತರ ಇದು ಪ್ರತಿ ವರ್ಷ ಹೀಗೆ ಕಂಟಿನ್ಯೂ ಆಗುತ್ತೆ. ಯಾರು ಈ ಸಾರಿ ಸಿಗಲಿಲ್ವೋ ಅಂಥವ್ರನ್ನ ನೆಕ್ಸ್ಟ್ ಇಯರ್ಗೆ ಬಂದು ಅಡ್ಮಿಷನ್ ಆಗ್ಬೋದು. ಇಲ್ಲಿ ಏನಂದರೆ ನಾವು ಯಾವುದೇ ವ್ಯಕ್ತಿಯಿಂದ ಹೆಸರಿನಲ್ಲಿ ಇದನ್ನು ರನ್ ಮಾಡ್ತಾಯಿಲ್ಲ. ಯಾಕೆಂದರೆ ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒಂದು ಇಲಾಖೆನೇ ಇದೆ. ಅದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆ. ಅದಕ್ಕೆ ಈಗಾಗಲೇ ಮೀರಾ ಕುಮಾರ್ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ಇವರೆಲ್ಲ ಅಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅದರದ್ದೇ ಒಂದು ಭಾಗವಾಗಿ ನಾವು ಇಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವಿಭಾಗ ಅಂತೇಳಿ ಒಂದು ಕೋರ್ಸನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಾವು ಯಾರು ಕಟ್ಟಕಡೆಯ ಜನ ಅಂತ ಇದ್ದಾರೋ ಅವ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾವು PhD ಕೋರ್ಸನ್ನು ಕೂಡ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ದೀವಿ. ಇವೆಲ್ಲ ಸಂಶೋಧನೆಗಳಾಗ್ತಾ ಇರ್ತವೆ. ಈಗಾಗಲೇ ನಾವು ಸುಮಾರು ಒಂದು 150ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಈಗಾಗಲೇ ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಈಗಾಗಲೇ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಮಗೆ ಸಹಕಾರನ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಬೆಂಗಳೂರಿನ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ನಲ್ಲಿ ಬರೋವಂಥದ್ದು, ಅದು ಕೂಡ ನಮಗೆ ಈಗಾಗಲೇ ಭಾಳ ಪ್ರೋತ್ಸಾಹ ನೀಡಿದೆ.